ಗಿಲ್ಲಿಗೆ ಸಿಕ್ತು ಹೊಸ ಆಫರ್. ಗಿಲ್ಲಿ ಮಾಡ್ತಿರ್ತಕ್ಕಂಥ ಹೊಸ ಮೂವಿ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ವಿನ್ನರ್ ಆದಂತಹ ಗಿಲ್ಲಿ ನಟನೆಯ ಹೊಸ ಸಿನಿಮಾ ಬಿಡುಗಡೆ. ಸರ್ವೆ ನಂಬರ್ 45 ಅಂತಕ್ಕಂಥ ಸಿನಿಮಾದಲ್ಲಿ ಗಿಲ್ಲಿ ಅವರು ಒಂದು ನಾಯಕ ನಟನಾಗಿ ಪಾತ್ರವನ್ನ ಒಂದು ಅಭಿನಯಿಸಿದ್ದಾರೆ. ಸೊ ಅಷ್ಟಕ್ಕೂ ಯಾವ ಸಿನಿಮಾ, ಯಾರು ಇದನ್ನ ಡೈರೆಕ್ಟ್ ಮಾಡಿದ್ದಾರೆ, ಸೊ ಯಾವಾಗ ರಿಲೀಸ್ ಆಗುತ್ತೆ, ಏನಾದರೂ ಇದು ಶೂಟಿಂಗ್ ನಡೆದಿದೆಯಾ ಅಥವಾ ಇಲ್ವಾ, ಇದರ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಇನ್ನೂ ಇವತ್ತೇ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಇಂಥ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗೆ ಒಂದು ಗಿಲ್ಲಿ ಅವರ ಬಗ್ಗೆ ಏನು ಅನಿಸುತ್ತೆ, ಅವರ ಪರಿಶ್ರಮ, ಹಾಗೆ ಒಂದು ಗಾರಿ ಕೆಲಸದಿಂದ ಹಿಡಿದುಕೊಂಡು ಸೊ ಇಲ್ಲಿವರೆಗೂ ಅವರು ಬಂದಿದ್ದಾರೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ನೀವು ಗಿಲ್ಲಿ ಕಾವ್ಯ ಜೋಡಿ ಏನಾದರೂ ಇಷ್ಟ ಇದ್ದರೆ ನಿಮಗೆ ಗಿಲ್ಲಿ ಕಾವ್ಯ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 12 ವಿನ್ನರ್ ಆದಂತಹ ಗಿಲ್ಲಿ ನಟನೆಯ ಹೊಸ ಸಿನಿಮಾ ಸರ್ವೆ ನಂಬರ್ 45. ಸೊ ಹೌದು ಸ್ನೇಹಿತರೆ, ಈ ಒಂದು ಕತೆ ಏನು ಇದರದು, ಸೊ ಯಾವಾಗ ರಿಲೀಸ್ ಆಗುತ್ತೆ, ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ. ಗ್ರಾಮೀಣ ಭಾಗದ ಕಹಾನಿಯನ್ನು ಹೊಂದಿರತಕ್ಕಂಥ ಸರ್ವೆ ನಂಬರ್ 45 ಸಿನಿಮಾದಲ್ಲಿ ಗಿಲ್ಲಿ ನಟ ಅವರು ಅಭಿನಯಿಸಿದ್ದಾರೆ. ಅವರ ಗೆಟಪ್ ಗಮನ ಸೆಳೀತಾ ಇದೆ. ಸೊ ನಿಜ ಜೀವನದಲ್ಲಿ ಹಳ್ಳಿ ಹೈದನಾಗಿರ್ತಕ್ಕಂಥ ಗಿಲ್ಲಿ ನಟ ಅವರು ಸೊ ಈ ಸಿನಿಮಾದಲ್ಲೂ ಕೂಡ ಅಂತಹದೇ ಒಂದು ಪಾತ್ರವನ್ನು ಕೂಡ ಮಾಡಿದ್ದಾರೆ. ಸೊ ಸಿನಿಮಾದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ. ಸೊ ಒಂದು ನಿಜ ಜೀವನದಲ್ಲೂ ಕೂಡ ಒಂದು ಹಳ್ಳಿ ಹೈದ, ಮಂಡ್ಯದ ಹಳ್ಳಿ ಹೈದನ ಪಾತ್ರವನ್ನ ಇರ್ತಕ್ಕಂಥ ಈ ಒಂದು ಗಿಲ್ಲಿ ನಟ ಸೊ ಸಿನಿಮಾದಲ್ಲೂ ಕೂಡ ಒಂದು ಹಳ್ಳಿ ಹೈದನ ಪಾತ್ರವನ್ನೇ ಮಾಡಿದ್ದಾರೆ. ಕಾಮಿಡಿ ಇಷ್ಟಪಡುವ ಪ್ರೇಕ್ಷಕರಿಗೆ ಗಿಲ್ಲಿ ನಟ ಅಂದ್ರೆ ತುಂಬಾನೇ ಇಷ್ಟ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ಸ್ಪರ್ಧಿಸಿ ವಿನ್ ಆಗಿದ್ದ ಬಳಿಕ ಗಿಲ್ಲಿ ಅವರ ಖ್ಯಾತಿ ತುಂಬಾ ಹೆಚ್ಚಾಗ್ತಾ ಇದೆ. ಇದರಿಂದ ಅವರಿಗೆ ಸಿನಿಮಾಗಳಲ್ಲಿ ಅವಕಾಶ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಗಿಲ್ಲಿ ನಟ ಅವರು ಪಕ್ಕಾ ಹಳ್ಳಿ ಹೈದ. ಅವರ ಆ ಗುಣವನ್ನೇ ಬಿಗ್ ಬಾಸ್ ಆಟದಲ್ಲಿ ಪ್ರೇಕ್ಷಕರು ತುಂಬಾನೇ ಇಷ್ಟಪಟ್ಟಿದ್ರು. ಅವರ ಗುಣ ಆಗಿರ್ಬೋದು, ಅವರು ಆಡ್ತಕ್ಕಂಥ ಶೈಲಿ ಆಗಿರ್ಬೋದು, ಅವರ ಒಂದು ಮನಸ್ಸಾಗಿರ್ಬೋದು, ಇದನ್ನೆಲ್ಲವೂ ನೋಡಿ ಕೂಡ ಒಂದು ಗಿಲ್ಲಿ ಅವರನ್ನು ಇಷ್ಟಪಡ್ತಾ ಇದ್ರು. ವಿಶೇಷ ಏನಪ್ಪಾ ಅಂತಂದ್ರೆ, ಈಗ ಗಿಲ್ಲಿ ನಟ ಅವರು ಹಳ್ಳಿ ಸೊಗಡಿನ ಕಥೆ ಇರತಕ್ಕಂಥ ಒಂದು ಹೊಸ ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರೆ. ಈ ಸಿನಿಮಾದ ಹೆಸರು ಸರ್ವೆ ನಂಬರ್ 45 ಅಂತಕ್ಕಂಥದ್ರ ಒಂದು ಹೆಸರನ್ನ ಈ ಒಂದು ಸಿನಿಮಾಗೆ ಇಡಲಾಗಿದೆ. ಸರ್ವೆ ನಂಬರ್ 45 ಸಿನಿಮಾದ ಶೀರ್ಷಿಕೆ ಗಮನ ಸೆಳೆಯುತ್ತಿದೆ. ಈ ಚಿತ್ರದಲ್ಲಿ ಗಿಲ್ಲಿ ನಟ ಅವರು ಒಂದು ಹಳ್ಳಿ ಹೈದನ ಗೆಟಪ್ನಲ್ಲಿ ಕಾಣಿಸಿಕೊಳ್ತಾರೆ. ಹಾಗೆ ಸದ್ಯಕ್ಕೆ ಈ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಮುಕ್ತಾಯದ ಹಂತದಲ್ಲಿವೆ. ವರನಂದಿನಿ ಸಿನಿ ಸಂಸ್ಥೆಯ ಮೂಲಕ ಈ ಸಿನಿಮಾ ನಿರ್ಮಾಣ ಆಗ್ತಾ ಇದೆ. ಆನಂದ್ SV ಮತ್ತು ಹನುಮಂತ್ ರೆಡ್ಡಿ SR ಅವರು ಸಹ ನಿರ್ಮಾಪಕರಾಗಿದ್ದಾರೆ. ಶಿವಕುಮಾರ್ M ಶೆಟ್ಟಿಹಳ್ಳಿ ಅವರು ಸರ್ವೆ ನಂಬರ್ 45 ಸಿನಿಮಾಗೆ ಕತೆ, ಚಿತ್ರಕಥೆ ಹಾಗೂ 2 ಹಾಡುಗಳನ್ನು ಬರೆದು ನಿರ್ದೇಶನವನ್ನ ಮಾಡಿದ್ದಾರೆ. ವಿಶಾಲ್ ಅಲಾಪ್ ಅವರು ಈ ಚಿತ್ರಕ್ಕೆ ಸಂಗೀತವನ್ನ ನೀಡಿದ್ದಾರೆ. ದೀಪಕ್ ಕುಮಾರ್ GK ಅವರು ಛಾಯಾಗ್ರಹಣ, ರಾಮಾರ್ಜುನ್ ರವರು ಸಂಕಲನ, ಚಕ್ರಿ ಕಿರಿಸಾವೆ ಅವರ ಸಂಭಾಷಣ, ರಘು RJ ಅವರ ನೃತ್ಯ ಸಂದೇಶನ ಸೊ ಸಿನಿಮಾವನ್ನು ಇನ್ನಷ್ಟು ಹೆಚ್ಚು ಮೆರುಗು ನೀಡಿದೆ. ಸೊ ತುಂಬಾನೇ ಒಂದು ಕಷ್ಟವನ್ನ ಪಟ್ಟು ಗಿಲ್ಲಿ ಅವರು ಈ ಒಂದು ಹಂತಕ್ಕೆ ಬಂದಿದ್ದಾರೆ. ಸಿನಿಮಾ ಪಾತ್ರವರ್ಗದ ಬಗ್ಗೆ ಚಿತ್ರತಂಡ ಮಾಹಿತಿ ನೀಡಿದೆ. ಮುಖ್ಯ ಭೂಮಿಯಲ್ಲಿ ಗಿಲ್ಲಿ ನಟ ಅವರು ಅಭಿನಯಿಸಿದ್ದಾರೆ. ಕಿರುತೆರೆಯ ಹಲವು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಸಂತೋಷ್ ಮಹಾನಟಿ ಖ್ಯಾತಿಯ ಪ್ರಾವಲಿಕ್, ಮೌನ ಹಾಸನ್, ಹಾಗೆ ಕುಮಾರ್ ಅರ್ಸೇಗೌಡ, ಮಾಲತಿ, ಮನು ಕಲಹಳ್ಳಿ, ಶಿವಣ್ಣ ಜೂನಿಯರ್, ದ್ವಾರಕೀಶ್, ಮಂಜು, ರಾಘವೇಂದ್ರ ಕುಮಾರ್, ವೀರೇಶ್, ವಿಜಯ್, ಹನುಮಂತಪ್ಪ ಮುಂತಾದವರು ಈ ಒಂದು ಮೂವಿಯಲ್ಲಿ ಒಂದು ಭಾಗವನ್ನು ವಹಿಸಿದ್ದಾರೆ. ಸೊ ಈ ಒಂದು ಮೂವಿ ಆದಷ್ಟು ಬೇಗ ಒಂದು ಕಿರುತೆರೆಗೆ ಬರಲಿ. ಸೊ ಗಿಲ್ಲಿ ಅವರು ತಮ್ಮ ಪರಿಶ್ರಮ ಪಟ್ಟಂತೆ ಸೊ ತಮ್ಮ ಕನಸುಗಳನ್ನೆಲ್ಲ ಈಡೇರಿಸಿಕೊಳ್ಳಿ. ಆದಷ್ಟು ಬೇಗ ಗಿಲ್ಲಿ ಅವರು ಒಂದು ಎತ್ತರಕ್ಕೆ ಬೆಳೀಲಿ ಅಂತಕ್ಕಂಥದ್ದನ್ನ ಎಲ್ಲರೂ ಹಾರೈಸೋಣ. ಸೊ ಗಿಲ್ಲಿ ಅವರ ಬಗ್ಗೆ ನಿಮ್ಗೆ ಏನನ್ನಿಸುತ್ತೆ, ಇವರು ಈ ಮಟ್ಟಕ್ಕೆ ಬೆಳೆದಿದ್ದು ನಿಮಗೆ ತುಂಬಾನೇ ಇಷ್ಟನಾ ಅಥವಾ ಇಲ್ವಾ? ಸೊ ಗಿಲ್ಲಿ ಅವರು ಆದಷ್ಟು ಬೇಗ ಒಂದು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಸೊ ಇನ್ನೂ ಕೂಡ ಹೆಚ್ಚಾಗಿ ಬೆಳೀಲಿ, ಆದಷ್ಟು ಬೇಗ ಹೆಚ್ಚಿನ ಸಿನಿಮಾಗಳನ್ನು ಇವರು ಮಾಡಲಿ ಅಂತಕ್ಕಂಥದ್ದು ಎಲ್ರಿಗೂ ಆಸೆ ಇದೆ. ಸೊ ಅಭಿಮಾನಿಗಳಿಗೆ, ಗಿಲ್ಲಿ ಅವರ ಅಭಿಮಾನಿಗಳಿಗೆ ಇದೇ ಒಂದು ದೊಡ್ಡ ಆಸೆ ಇದೆ. ಆದಷ್ಟು ಬೇಗ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತಕ್ಕಂಥದ್ದನ್ನ ಆಶಿಸೋಣ. ಸೊ ಎಲ್ಲರೂ ಕೂಡ ಗಿಲ್ಲಿ ಫಾರ್ ಎವರ್ ಅಂತ ಕಮೆಂಟ್ ಮಾಡಿ, ಹಾಗೆ ಸರ್ವೆ ನಂಬರ್ 45 ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡೋದ್ರ ಮೂಲಕ ಸೊ ಗಿಲ್ಲಿ ಅವರ ಹೊಸ ಮೂವಿಗೆ ಸಪೋರ್ಟ್ ಮಾಡಿ.